ಪ್ರಿಯ ಪೋಷಕರೇ, ನಿಮ್ಮ ಪುಟ್ಟ ಮಗು ಮೊದಲ ಬಾರಿ ಈ ತರಗತಿಯಲ್ಲಿ ಕೂತಿದೆ. ಸಣ್ಣ ಗಾಬರಿ, ಭಯದಿಂದ ಮುದುಡಿದೆ. ಕಣ್ಣುಗಳಲ್ಲಿ ಹೊಸ ಜಗತ್ತೊಂದು ಹಂಬೆಗಾಲಿಡುತ್ತಿದೆ. ಇನ್ಮೇಲೆ ನಿಮ್ಮ ಮಗು ತನ್ನ ಬದುಕಿನ ಕಾಲು ಭಾಗವನ್ನು ಬೇರೆ ಬೇರೆ ತರಗತಿ ಕೋಣೆಯಲ್ಲಿ ಕಳೆಯಬೇಕಿದೆ. ಅದರ ಪಾಲಿಗೆ ಇನ್ಮೇಲೆ ಎರಡು ಜಗತ್ತು, ಒಂದು ಮನೆ, ಇನ್ನೊಂದು ಶಾಲೆ. ಒಂದರಲ್ಲಿ ನಾವು ಇರುತ್ತೇವೆ, ಇನ್ನೊಂದರಲ್ಲಿ ನೀವು. ಇಬ್ಬರು ಸೇರಿ ಎಳೆಯಬೇಕು ಮಗುವಿನ ಬದುಕಿನ ತೇರು. ಮಗುವನ್ನು ಶಾಲೆಗೆ ಸೇರಿಸಿ ನನ್ನ ಜವಾಬ್ದಾರಿ ಮುಗಿಯಿತು ಎಂದು ನೀವು ಭಾವಿಸಬಾರದು. ನಿಮ್ಮ ಜವಾಬ್ದಾರಿ ಇಂದಿನಿಂದ ಹೆಚ್ಚಾಗಿದೆ. ನೀವು ಮಗುವನ್ನು ಶಾಲೆಗೆ ಸೇರಿಸಲು ಬಂದಾಗ ನಿಮ್ಮ ಕಣ್ಣಿನಲ್ಲಿ ಆಸೆ ನೋಡಿದೆ. ಮಗುವು ದೊಡ್ಡ ಹುದ್ದೆಯಲ್ಲಿ ಕೂತಂತೆ ನಿಮ್ಮ ಕಣ್ಣಿನಲ್ಲಿ ಕಾಣಿಸುತ್ತಿತ್ತು. ಒಳ್ಳೆಯದು. ಮನುಷ್ಯನಿಗೆ ಕನಸುಗಳಿರಬೇಕು, ಜೊತೆಗೆ ವಾಸ್ತವ ಬದುಕಿನ ಅರಿವು ಇರಬೇಕು. ಕನಸು ಬಿತ್ತಿ, ಆದರೆ ಅದನ್ನೇ ನೆಪವಾಗಿಟ್ಟುಕೊಂಡು ಮಗುವಿನ ಮೇಲೆ ಒತ್ತಡ ಹಾಕಬೇಡಿ, ಹಿಂಸಿಸಬೇಡಿ, ಅಂಕಗಳ ಹುಚ್ಚು ಹಿಡಿಸಬೇಡಿ. ನಮ್ಮ ಪುಸ್ತಕದೊಳಗಿನ ಪಾಠಗಳು ಬದುಕು ಮುಖ್ಯ ಎಂದು ಹೇಳುತ್ತವೆ. ನೀವು ಅಂಕ ಮುಖ್ಯ ಎನ್ನುತ್ತೀರಿ. ಕೊನೆಯವರೆಗೂ ಮಗು ಈ ದ್ವಂದ್ವದಲ್ಲೇ ಒದ್ದಾಡುತ್ತದೆ. ನಿಮ್ಮ ಬಳಿ ಹೆಚ್ಚು ಹಣ ಇರಬಹುದು, ಆದರೆ ಅಹಂ ನಿಮ್ಮ ಮಗುವಿನಿಗೆ ತಲುಪದಂತೆ ನೋಡಿಕೊಳ್ಳಿ. ನಿಮ್ಮ ಬಳಿ ಬಡತನವಿದ್ದರೆ ಅದರ ಕಷ್ಟವನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡಿ. ನಿಮ್ಮ ಸಮಯದ ಒಂದು ಪಾಲನ್ನು ಅವರಿಗೆ ಎತ್ತಿಡಿ. ನಿತ್ಯವೂ ಮಕ್ಕಳೊಂದಿಗೆ ಕೂತು ಊಟ ಮಾಡಿ, ಹರಟಿ, ಮಕ್ಕಳಿಗೆ ಹೇಳಲು ಕತೆಗಳನ್ನು ಓದಿಕೊಳ್ಳಿ. ವಾರಕ್ಕೆ ಒಂದಾದರೂ ಕತೆ ಹೇಳಿ. ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ನಡೆದುಕೊಳ್ಳಿ. ನೆನಪಿರಲಿ, ಮಕ್ಕಳಷ್ಟೇ ಬೆಳೆಯುವುದಿಲ್ಲ, ಅವರೊಂದಿಗೆ ತಂದೆ ತಾಯಿ ಕೂಡ ಬೆಳೆಯುವುದು ಎಂದರೆ ಬರೀ ಭೌತಿಕವಾಗಿ ಬೆಳೆಯುವುದಲ್ಲ, ಅದು ಮಾನಸಿಕ, ಭಾವನಾತ್ಮಕ ಮತ್ತು ಬೌದ್ಧಿಕ. ಒಳ್ಳೆಯ ಸ್ಕೂಲ್ನಲ್ಲಿ ನೀವು ಅವರಿಗೆ ಸೀಟ್ ಕೊಡಿಸಬಹುದು, ಖರ್ಚಿಗೆ ಹಣ ಕೊಡಬಹುದು, ಸಕಲ ಸವಲತ್ತುಗಳನ್ನು ನೀಡಬಹುದು. ಅಷ್ಟಕ್ಕೆ ಮಾತ್ರ ನಿಮ್ಮ ಮಗುವಿನ ಬಾಳು ಉಜ್ವಲವಾಗಿ ಬಿಟ್ಟಿತು ಅಂತಲ್ಲ. ನೀವು ಮಗುವಿಗೆ ಕೊಡುವ ಮತ್ತು ಕೊಡಿಸುವ ಶಿಕ್ಷಣ ಎಂಥದ್ದು ಅನ್ನುವುದರ ಮೇಲೆ ಅವನ ಬಾಳು ನಿರ್ಧರಿತವಾಗುತ್ತದೆ. ಮಗುವಿಗೆ ಹೊರ ಜಗತ್ತು ಪರಿಚಯಿಸಿಕೊಡಿ. ಸಂತೆಯಲ್ಲಿ ಸುತ್ತಾಡಿಸಿ, ಜಾತ್ರೆಯಲ್ಲಿ ಅಲೆದಾಡಿಸಿ, ಬಿಸಿಲಿನ ಪರಿಚಯ, ಮಳೆಯ ಗೆಳೆತನವೂ ಇರಲಿ. ಮಣ್ಣಿನಲ್ಲಿ ಆಡಿಸಿ, ಬಯಲಲ್ಲಿ ಕುಣಿಯಲಿ, ಇರುವೆ ಸೊಬಗು, ಆನೆಯ ಬೆರಗು ತಿಳಿಯಲಿ. ಸದಾ ಪಂಜರದಲ್ಲಿ ಕೂಡಿ ಹಾಕಬೇಡಿ. ಮಗುವಿನ ಗುರಿಯನ್ನು ನೀವೇ ನಿರ್ಧರಿಸಬೇಡಿ, ನೀವು ಪ್ರೋತ್ಸಾಹಿಸಿ. ಶಿಕ್ಷಕರು ಆ ನಿಟ್ಟಿನಲ್ಲಿ ದಾರಿ ತೋರಿಸುತ್ತಾರೆ, ಅವರನ್ನು ಗೌರವಿಸಿ. ನಿಮ್ಮ ಮಕ್ಕಳ ಗೆಳೆಯರ ಕೂಟದ ಬಗ್ಗೆ ಒಂದು ಕಣ್ಣಿರಲಿ. ಒಳ್ಳೆಯ ಗೆಳೆಯರ ಸಂಘ ನಿಮ್ಮ ಮಕ್ಕಳನ್ನು ಸರಿದಾರಿಗೆ ಕರೆದೊಯ್ಯುತ್ತದೆ. ಮಗುವಿಗೂ ಖಾಸಗಿತನ ಇರುತ್ತದೆ, ಅದನ್ನು ಅವರಿಗೆ ಮುಕ್ತವಾಗಿ ನೀಡಿ. ಪ್ರತಿದಿನ ಮಗು ಶಾಲೆಯಲ್ಲಿ ಏನು ಕಲಿಯಿತು ಎಂಬುದನ್ನು ಗಮನಿಸಿ, ಅಂದಿನ ಓದನ್ನು ಅಂದೇ ಮುಗಿಸುವಂತೆ ನೋಡಿಕೊಳ್ಳಿ. ಎಲ್ಲಾ ಮಕ್ಕಳ ಕಲಿಕೆಯ ವೇಗ ಒಂದೇ ಇರುವುದಿಲ್ಲ. ಬೇರೆ ಮಕ್ಕಳೊಂದಿಗೆ ಹೋಲಿಸುವುದು, ಗದರುವುದು ಎಂದು ಮಾಡಬೇಡಿ. ಕಲಿಕೆಯ ವಿಚಾರದಲ್ಲಿ ನಮ್ಮೊಂದಿಗೆ ಸಹಕರಿಸಿ. ಸತತವಾಗಿ ನಮ್ಮ ಸಂಪರ್ಕದಲ್ಲಿರಿ. ಮಗುವಿಗೆ ಮನೆಯ ವರ್ತನೆಯನ್ನು ಆಗಾಗ ನಮ್ಮ ಗಮನಕ್ಕೆ ತನ್ನಿ. ಶಾಲೆಯಲ್ಲಿ ಬರೀ ಪಾಠಗಳಷ್ಟೇ ಇರುವುದಿಲ್ಲ, ಮಗುವಿನ ಸಮಗ್ರ ವ್ಯಕ್ತಿತ್ವದ ರೂಪಿಸುವಿಕೆಗೆ ಬೇಕಾದ ಚಟುವಟಿಕೆಗಳಿರುತ್ತವೆ. ಮಕ್ಕಳು ಭಾಗವಹಿಸುವಂತಾಗಲು ನಿಮ್ಮ ಸಹಕಾರ ಅಗತ್ಯ. ಅಂಕ ಇಲ್ಲದೆಯೂ ಒಳ್ಳೆ ಬದುಕಿದೆ ಎಂಬುದನ್ನು ಅರ್ಥ ಮಾಡಿಸಿ. ನಾವೀಗ ಗುರುಗಳಲ್ಲ, ಬರೀ ಮೇಷ್ಟ್ರು. ನಾವೊಂದು ಮಿತಿಯಲ್ಲಿ ಬೋಧಿಸಬೇಕಿದೆ. ನಾವು ಬಿತ್ತುವ ಮೌಲ್ಯವನ್ನ ಸಮಾಜ ಸಲಹುತ್ತೆ ಅನ್ನುವುದಕ್ಕೆ ಗ್ಯಾರಂಟಿ ಇಲ್ಲ. ದಿನೇ ದಿನೇ ಸಮಾಜದಲ್ಲಿ ಆಗುವ ನೈತಿಕ ಅಧಃಪತನದಿಂದ ಮಗುವನ್ನು ರಕ್ಷಿಸುವುದು ನಮಗೂ ಕಷ್ಟವಾಗಿದೆ. ಒಂದೇ ಕಂಬದ ಮೇಲೆ ಮಹಲು ಎಂದೂ ನಿಲ್ಲುವುದಿಲ್ಲ. ಈಗಿನ ಸಂದರ್ಭದಲ್ಲಿ ಶಿಕ್ಷಕನೊಬ್ಬನೇ ಎಲ್ಲವನ್ನು ಸರಿ ಮಾಡಬಲ್ಲ ಎಂಬ ನಿರೀಕ್ಷೆ ಸಾಧುವಲ್ಲ ಎಂಬುದು ನಿಮ್ಮ ಗಮನಕ್ಕಿರಲಿ. ನಾಳೆ ನಿಮ್ಮ ಮಗುವು ಏನಾದರೂ ಸಾಧಿಸಿದರೆ
ಯಾರ ಮಗ ಇವನು ಅಂತ ಕೇಳ್ತಾರೆ. ಅವನು ಸೋತರೆ ಯಾರು ಕಲಿಸಿದ್ದು ಇವನಿಗೆ ಅಂತಾರೆ. ಇರಲಿ, ಮಗುವಿನ ಸೋಲುಗಳೆಲ್ಲ ಶಿಕ್ಷಕನ ಖಾತೆಗೆ ಜಮೆಯಾಗಲಿ. ಜಗತ್ತಿನ ಎಲ್ಲ ಮಕ್ಕಳು ಇವನು ಯಾರ ಮಗ ಅನ್ನುವಂತೆ ಬೆಳೆಯಲಿ, ಮತ್ತು ನಿಮ್ಮ ಮಗುವು ಕೂಡ. ಇಂತಿ ನಿಮ್ಮ ಮಗುವಿನ ಮೇಷ್ಟ್ರು.